ಸ್ನೇಹಿತರೆ, ಮಾಯಾಮೃಗದ ವಿಶೇಷ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಅಣ್ಣನ ವಿರುದ್ಧ ಯುದ್ಧ ಮಾಡುತ್ತಿದ್ದ ಆತನಲ್ಲಿ ಅದೇನೋ ಒಂದು ಶಕ್ತಿ ಅವನನ್ನು ಬದಲಾಯಿಸಿಬಿಡುತ್ತೆ. ಅಧಿಕಾರಕ್ಕಾಗಿ ಸ್ವಂತ ಅಣ್ಣನ ವಿರುದ್ಧವೇ ಹೋರಾಡಿದೆ ಎಂಬ ಪಾಪಪ್ರಜ್ಞೆ ಕಾಡತೊಡಗುತ್ತೆ. ಮನಸ್ಸು ವಿಚಲಿತವಾಗುತ್ತೆ. ಆಸ್ತಿ, ರಾಜ್ಯ, ವೈಭೋಗವನ್ನು ತೊರೆದು ಅಲೌಕಿಕ ಜೀವನದತ್ತ ಹೊರಟವನೇ ಬಾಹುಬಲಿ. ಅಂದ ಹಾಗೆ ವೃಷಭನಾಥ ಹಾಗೂ ಸುನಂದ ಅವರ 100 ಮಕ್ಕಳಿಗೆ ಜನ್ಮ ನೀಡ್ತಾರೆ. ಇವರಲ್ಲಿ ದೊಡ್ಡವನು ಭರತ ಹಾಗೂ ಎರಡನೇ ಮಗನೇ ಬಾಹುಬಲಿ. ಇಬ್ಬರೂ ಕೂಡ ಅಪ್ರತಿಮ ವೀರರೇ. ಬಿಲ್ಲುಗಾರಿಕೆ, ಮಲ್ಲಯುದ್ಧ ಮುಂತಾದ ಯುದ್ಧ ಕಲೆಗಳಲ್ಲಿ ಬಾಹುಬಲಿ ಭರತನಿಗಿಂತ ಹೆಚ್ಚು ಶ್ರದ್ಧೆ ವಹಿಸಿ ಕಲ್ತಿರ್ತಾನೆ. ದಿನ ಕಳೆದಂತೆ ವೃಷಭನಾಥರು ವೈರಾಗ್ಯತೆಯನ್ನು ಅನುಸರಿಸಿ ಸನ್ಯಾಸತ್ವವನ್ನು ಸ್ವೀಕರಿಸಿ ತನ್ನ 100 ಮಕ್ಕಳಿಗೂ ಕೂಡ ಸಮವಾಗಿ ಪ್ರಾಂತ್ಯಗಳನ್ನು ಹಂಚುತ್ತಾರೆ. ಭರತನಿಗೆ ಅಯೋಧ್ಯೆ ಹಾಗೂ ಬಾಹುಬಲಿಗೆ ಆಸ್ಪಕ ರಾಜ್ಯವನ್ನು ನೀಡಿ ಹೊರಟು ಹೋಗ್ತಾರೆ. ಭರತನಿಗೆ ರತ್ನಚಕ್ರ ಎಂಬ ದೈವಿಕ ಚಕ್ರ ಸಿಗುತ್ತೆ. ಆ ಚಕ್ರ ಆತನಲ್ಲಿ ದುರಾಸೆಯನ್ನು ಹುಟ್ಟಿಸುತ್ತೆ. ಎಲ್ಲೆಡೆ ತನ್ನ ರಾಜ್ಯವನ್ನು ವಿಸ್ತರಿಸಬೇಕು, ಈ ಲೋಕಕ್ಕೆ ರಾಜನಾಗಬೇಕು ಎಂಬ ಬಯಕೆಯಿಂದ ಎಲ್ಲ ರಾಜರನ್ನ ಗೆದ್ದು ಅರಮನೆಗೆ ಹಿಂತಿರುಗುವಾಗ ಆ ರತ್ನಚಕ್ರ ಅರಮನೆ ಪ್ರವೇಶಿಸದೆ ನಿಂತು ಹೋಗುತ್ತೆ. ಆಶ್ಚರ್ಯಗೊಂಡಂತಹ ಭರತ ಮಂತ್ರಿಗಳನ್ನು ಕೇಳ್ತಾನೆ. ಇದಕ್ಕೆ ಉತ್ತರಿಸಿದ ಮಂತ್ರಿ, ನಿಮ್ಮ ಸ್ವಂತ ಸಹೋದರರನ್ನು ನೀವು ಗೆಲ್ಲಬೇಕು ಎಂದು ಹೇಳ್ತಾರೆ. ತನ್ನ ಸಹೋದರರಿಗೆ ರಾಜ್ಯವನ್ನು ನೀಡಿ ನನ್ನೇ ರಾಜನಂತೆ ಒಪ್ಪಿಕೊಳ್ಳಬೇಕು ಎಂಬ ಓಲೆಯನ್ನು ಕಳಿಸಲಾಗುತ್ತೆ. ಆ ಓಲೆಯ ಪ್ರಕಾರ ಎಲ್ಲರೂ ಕೂಡ ರಾಜ್ಯವನ್ನು ನೀಡ್ತಾರೆ. ಆದರೆ ಬಾಹುಬಲಿ ಮಾತ್ರ ನೀಡೋದಿಲ್ಲ. ಇದರಿಂದ ಕೋಪಗೊಂಡಂತಹ ಭರತ ಬಾಹುಬಲಿನ ಯುದ್ಧಕ್ಕೆ ಆಹ್ವಾನಿಸ್ತಾನೆ. ಇವರಿಬ್ಬರ ನಡುವೆ ಯುದ್ಧ ನಡೆದರೆ ಆಗಬಹುದಾದಂತಹ ಅನಾಹುತಗಳು, ಸಾವುಗಳನ್ನು ಅಂದಾಜಿಸಿ 2 ರಾಜ್ಯದ ಮಂತ್ರಿಗಳು ಇವರಿಬ್ಬರು ಮಾತ್ರ ಯುದ್ಧ ಮಾಡುವಂತೆ ಹೇಳಿ ಯಾವುದೇ ಆಯುಧಗಳನ್ನು ಬಳಸಬಾರದು ಎಂಬ ನಿರ್ದೇಶನವನ್ನು ನೀಡ್ತಾರೆ. ಮೊದಲನೆಯದಾಗಿ ದೃಷ್ಟಿಯುದ್ಧ ಆರಂಭವಾಗುತ್ತೆ. ಬಹಳಷ್ಟು ಸಮಯ ಸೆಣಸಾಡಿ ಭರತ ಈ ಯುದ್ಧದಲ್ಲಿ ಸೋಲು ಕಾಣ್ತಾನೆ. ಇವರಿಬ್ಬರ ನಡುವೆ ಮತ್ತೊಂದು ಜಲಯುದ್ಧ ಕೂಡ ನಡೆಸಲಾಗುತ್ತೆ. ಇದರಲ್ಲೂ ಕೂಡ ಈತನಿಗೆ ಸೋಲಾಗುತ್ತೆ. ಕೊನೆಗೆ ಮಲ್ಲಯುದ್ಧಕ್ಕೆ ಸಜ್ಜಾಗ್ತಾರೆ. ಬಹಳ ಹೊತ್ತು ಕಾದಾಡಿದ ಇವರು ಕೊನೆಗೆ ಭರತನನ್ನು ಬಾಹುಬಲಿ ಮೇಲೆತ್ತಿ ಕೆಳಕ್ಕೆ ಎಸೆಯಲು ಮುಂದಾದಾಗ ಆತನಲ್ಲಿ ತಪ್ಪು ಭಾವನೆ ಮೂಡಲು ಶುರುವಾಗುತ್ತೆ. ಕೇವಲ ರಾಜ್ಯಕ್ಕಾಗಿ ಸ್ವಂತ ಅಣ್ಣನನ್ನು ಸಾಯಿಸಲು ಮುಂದಾಗಿದ್ದೇನಲ್ಲ ಎಂಬ ಪಾಪಪ್ರಜ್ಞೆ ಆತನನ್ನು ಕಾಡುತ್ತೆ. ಸಾತ್ವಿಕತೆ ಆವರಿಸುತ್ತೆ. ಭರತನನ್ನು ಕೆಳಗಿಳಿಸಿ ಸುಮ್ಮನೆ ನಿಂತು ಬಿಡ್ತಾನೆ ಬಾಹುಬಲಿ. ಬಾಹುಬಲಿಯ ಬದಲಾವಣೆಯನ್ನು ಗಮನಿಸದೆ ಭರತ ರತ್ನಚಕ್ರವನ್ನು ಬಾಹುಬಲಿಯ ಕಡೆಗೆ ಎಸಿತಾನೆ. ಆದರೆ ಆ ರತ್ನಚಕ್ರ ಬಾಹುಬಲಿಯ ಸುತ್ತ ಸುತ್ತಿ ಅವನ ಮುಂದೆ ನಿಂತು ಬಿಡುತ್ತೆ. ಇದನ್ನು ಕಂಡಂಥ ಭರತನಿಗೂ ಕೂಡ ಆಶ್ಚರ್ಯವಾಗಿ ಬಿಡುತ್ತೆ. ಆಸ್ತಿ, ಸಂಪತ್ತು, ರಾಜ್ಯ ಎಲ್ಲವನ್ನೂ ತೊರೆದು ಧ್ಯಾನ ಮಾಡಲು ಹೋಗ್ತಾನೆ. ತನ್ನ ಬಟ್ಟೆಯನ್ನು ಕಳಚಿ ನಿಲುವಿನ ಭಂಗಿಯಲ್ಲಿ ನಿಂತು ಧ್ಯಾನಕ್ಕೆ ನಿಂತು ಬಿಡ್ತಾನೆ. ಆತನ ದೇಹದ ಮೇಲೆಲ್ಲ ಬಳ್ಳಿಗಳು ಕೂಡ ಬೆಳೆದಿರುತ್ತೆ. ಇಷ್ಟಕ್ಕೂ ಆತ ಬೆತ್ತಲೆಯಾಗಲು ಕಾರಣ ಬದುಕಿರುವಾಗ ಏನನ್ನೂ ಬಯಸದೆ, ತನ್ನ ದೇಹದ ಅಲಂಕಾರಕ್ಕೆ ಯಾವುದನ್ನೂ ಕೂಡ ಬಯಸದೆ ಇರುವುದೇ ಲೇಸು ಎಂದು ನಿರ್ಧರಿಸ್ತಾನೆ. ಇದಾದ ನಂತರವೇ ಬಾಹುಬಲಿ ಗೊಮ್ಮಟೇಶ್ವರನಾಗಿತ್ತು. ಗಂಗರ ಕಾಲದಲ್ಲಿ ಚಾಮುಂಡರಾಯನು ಹಾಸನದ ಶ್ರವಣಬೆಳಗೊಳದಲ್ಲಿ ಗೊಮ್ಮಟೇಶ್ವರ ವಿಗ್ರಹವನ್ನು ಕೆತ್ತಿಸ್ತಾನೆ. ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಕೂಡ ನಡೆಸಲಾಗುತ್ತೆ. ಮಹಾಮಸ್ತಕಾಭಿಷೇಕ ಮಾಡಲು ಕಾರಣ ಅಲೌಕಿಕ ಸುಖವನ್ನೇ ಪರಮಸತ್ಯ ಎಂದು ನಂಬಿ ಮಹೋನ್ನತ ವ್ಯಕ್ತಿತ್ವ ಆದರ್ಶನದ ಪಾಲನೆಯನ್ನು ಮಾಡುವ ಸಲುವಾಗಿ ಮಹಾಮಸ್ತಕಾಭಿಷೇಕವನ್ನು ನಡೆಸಲಾಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಇಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಪ್ರೆಸ್ ಮಾಡಿ.